ಸಾವಿನ ಬಗ್ಗೆ ಮಾತಾಡೋಣ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಆಧ್ಯಾತ್ಮಿಕ ಗುರುಗಳು ಹೇಳ್ತಾ ಇದ್ದಿದ್ದು ನನ್ಗೆ ನೆನಪು ಬಂತು. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಟ್ ಥಿಂಗ್ಸ್ ವಿತ್ ಯು. ಸೊ ಐ ಕೇಮ್. ಸಾವು ಹೇಗಾಗುತ್ತೆ, ಏನಾಗುತ್ತೆ, ನಮ್ಮ ಗುರುಗಳು ಹೆಸರು ತಗೊಳ್ಳೋ ಹಾಗಿಲ್ಲ. ಆನ್ಲೈನ್ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಅವ್ರು ಹೇಳೋ ಪ್ರಕಾರ ಸಾವು ಸಾರಿ ಸಾವು ಅನ್ನೋದು ಒಂದು ಅತ್ಯಂತ ಸಂಭ್ರಮ ಪಡುವಂತಹ ಒಂದು ಆ ವಸ್ತು, ಒಂದು ಯೋಜನೆ. ಇದರಲ್ಲಿ ನಮ್ಮ ಬದುಕಿನ ಪೂರ್ತಿ ಘಟ್ಟದಲ್ಲಿ ಡೆತ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆಸ್ಪೆಕ್ಟ್ಸ್ ಅಂತ ಅವ್ರು ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ, ಸಾವುಗೆ ಇಮಿಡಿಯೇಟ್ ಆಗಿ ಬರೋ ಸಾವಾಗಿರ್ಬೋದು, ಅಥವಾ ಕಾಯಿಲೆಯಿಂದ ಬರೋ ಸಾವಾಗಿರ್ಬೋದು, ಅಥವಾ ಇವ್ರು ಬಿಟ್ರೆ ಏನು ಕಾಲೇಜ್ ಆಕ್ಸಿಡೆಂಟ್ಸ್ ಬಿಟ್ರೆ, ಅಥವಾ ಸೂಸೈಡ್ಸ್ ಬಿಟ್ರೆ, ಅಥವಾ ಆ ತರ ಅಕಾಲಿಕ ಮರಣ ಅಂತ ಏನ್ ಹೇಳ್ತೀವಿ ಅದನ್ನ ಬಿಟ್ರೆ, ಸಾವು ಅನ್ನೋದೊಂದು ಅತ್ಯಂತ ಸುಂದರವಾದ ಸಂಗತಿ ಅಂತ ಅವ್ರು ಹೇಳ್ತಾರೆ. ಹೇಗೆ ಅಂದ್ರೆ, ಆ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವುದು 5 ಉಪಪ್ರಾಣ ಮತ್ತು 5 ಮುಖ್ಯ ಪ್ರಾಣಗಳು ಅಂತ ಅವ್ರು ಹೇಳ್ತಾರೆ. 5 ಉಪಪ್ರಾಣಗಳು ಮೊದಲು ಹೊಟ್ಟೋಗ್ತವೆ, ಒಂದೊಂದಾಗಿ ನಿಷ್ಕ್ರಿಯವಾಗ್ತವೆ. ನಂತರ ಮುಖ್ಯ ಪ್ರಾಣಗಳು ಹೋಗಕ್ ಶುರುವಾಗತ್ತೆ. ಮುಖ್ಯ ಪ್ರಾಣದಲ್ಲಿ ಮುಖ್ಯವಾಗಿರೋದು ಧನಂಜಯ ಅಂತ, ನಮ್ಮ ಸನಾತನದ ಪ್ರಕಾರ ಧನಂಜಯ ಅಂತ, ಅಥವಾ ಮುಖ್ಯ ಪ್ರಾಣ ಅಂತ ಕರಿತೀವಿ, ಅಥವಾ ನಾವು ಆಂಜನೇಯ ಅಂತ ಕರಿತೀವಿ. ಅದು ಹೋಗುತ್ತೆ. ಹೋದುವಾಗ ಎಲ್ಲಾ ಕಡೆಯಿಂದ, ದೇಹದ ಎಲ್ಲಾ ಕಡೆಗಳಿಂದ ಈ ದ್ರಾಕ್ಷಿ ಗೊಂಚಲುಗಳ ಒಂದು ಹೇಗೆ ನಮಗ್ ಕಾಣಿಸತ್ತೋ ಹಾಗೆ ಕಾಣಿಸ್ತವಂತೆ. ಅದು ನಾರ್ಮಲ್ ಮನುಷ್ಯರಿಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಯಾರಿಗೆ ಈ ಪೀನಿಯಲ್ ಗ್ಲ್ಯಾಂಡ್ ಅಂತ ಏನ್ ಹೇಳ್ತೀವಿ ನಾವು, ಈ ಥರ್ಡ್ ಐ ಅಂತ ಏನ್ ಹೇಳ್ತೀವಿ, 3ನೇ ಕಣ್ಣು ಅಥವಾ ಜ್ಞಾನ ಚಕ್ಷು ಅಂತ ಏನ್ ಹೇಳ್ತೀವಿ, ಅದನ್ನ ಓಪನ್ ಆದವಾಗ ಅದು ಕೆಲವೊಂದು ಸಾಧಕರು ಓಪನ್ ಆಗಿರುತ್ತೆ. ಸೊ ಅವ್ರ ಪ್ರಕಾರ ಅದು ದ್ರಾಕ್ಷಿ ಗೊಂಚಲುಗಳು ಹೊರಗೆ ಬರೋ ತರ ದೇಹದಿಂದ ಹೊರಗೆ ಬರತ್ತಂತೆ. 5+5 5 ಮುಖ್ಯ ಪ್ರಾಣವಾದಂತಹ ಎಲ್ಲ ಸೇರಿ 10 ಪ್ರಾಣಗಳು ಆ ತರ ಬರ್ತವಂತೆ. ಅದಾದ್ಮೇಲೆ ನಮ್ಮ ಇವಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇದಕ್ಕೆ ನಟ್ಟು ಬೋಲ್ಟು ಹಾಕಿ ನಾವು ಫಿಟ್ ಮಾಡಿರ್ತೀವಿ. ಈ ನಟ್ಟು ಬೋಲ್ಟು ಯಾವಾಗ ಕಳ್ಸ್ಕೊಳತ್ತೋ ಅವಾಗ ಅದು ಬಿದ್ದೋಗತ್ತಲ್ವ. ಹಾಗೆ ಆವಾಗ ಒಳಗಡೆ ಇರುವಂತ ಸೂಕ್ಷ್ಮ ಶರೀರ ಎದ್ದು ಮೇಲ್ ಬರತ್ತಂತೆ. ಎದ್ದು ಮೇಲ್ ಬಂದು ಅದು ತುಂಬಾ ಲೈಟ್ ಆಗಿ ಫೀಲ್ ಆಗತ್ತಂತೆ. ಅಂದ್ರೆ ಇವಾಗ ಹೇಗೆ ಅಂದ್ರೆ, ನಾವು ಎಲ್ಲೋ ಒಂದ್ ಕಡೆ ನಿಂತಿರ್ತೀವಿ ದೈಹಿಕವಾಗಿ, ನಮ್ಮನ್ನ ಹಿಂದ್ಗಡೆಯಿಂದ ಅಥವಾ ಯಾವ್ದಾದ್ರು ಒಂದು ಭಾಗದಿಂದ ನಮ್ಮನ್ನ ಹಿಡಿದು ಬೇರೆ ಒಂದು ಕೋಣೆಗೆ ತಳ್ಳೋ ತರ ಒಂದು ಅನುಭವ. ಸೊ ಆಸ್ಟ್ರಲ್ ಬಾಡಿ ಹೊರಗಡೆ ಬಂದವಾಗ ಆ ತರ ಅನುಭವ ಆಗತ್ತಂತೆ ನಮಗೆ. ಸೊ ಆ ಆಸ್ಟ್ರಲ್ ಬಾಡಿ ಬಂದಿದ ತಕ್ಷಣ ಅದು ಹೋಗುತ್ತೆ, ಫ್ಯಾನ್ ಮೇಲೆ ಕೂತ್ಕೊಳ್ಳುತ್ತೆ, ಅದು ಹೋಗುತ್ತೆ, ಬೇರೆ ಎಲ್ಲೂ ನಿಂತ್ಕೊಳ್ಳುತ್ತೆ, ಕೂತ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಆವಾಗ ನಮ್ಮವ್ರು ಬರ್ತಾರೆ, ನೋಡ್ತಾರೆ, ಹೋಗ್ಬಿಟ್ಟಿದ್ದಾನೆ ಅಂತ ಆಳುತ್ತಾರೆ, ಮಾಡ್ತಾರೆ. ಸೊ ಅದೆಲ್ಲ ಒಂದು ಪ್ರೋಸೆಸ್, ಅದನ್ನೆಲ್ಲ ನೋಡ್ತಾ ಇರ್ತದೆ. ನಮ್ ಗುರುಗಳು ಏನ್ ಹೇಳಿದಾರೋ ಅದನ್ನ ನಾನು ಯಥಾವತ್ ಹಾಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ಸರಿ, ಅದಾದ್ಮೇಲೆ ಆಸ್ಟ್ರಲ್ ಬಾಡಿನ ಫಸ್ಟ್ ವೆಲ್ಕಮ್ ಮಾಡೋದು ನಮ್ಮ ಆನ್ಸಿಸ್ಟರ್ಸ್, ನಮ್ಮ ಪೂರ್ವಜರು, ನಮ್ಮ ಪಿತೃದೇವತೆಗಳು. ಅವ್ರು ನಮ್ಮ ವೆಲ್ಕಮ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ನಾವು ಹುಟ್ಟಿದಾರಭ್ಯ ನಮ್ ಜೊತೆನೆ ಇರುವಂತ 2 ಅಥವಾ ಹೆಚ್ಚಿನಾದಂತಹ 3-4 ಜನ ಸ್ಪಿರಿಟ್ ಗೈಡ್ಸ್ ನಮ್ ಜೊತೆ ಹುಟ್ಟಿರ್ತಾರಂತೆ. ನಮ್ ಜೊತೆನೆ ಅವ್ರು ಹುಟ್ಟಿರೋದು ಅಂದ್ರೆ, ಅವರು ಶರೀರವಾಗಿರೋದಿಲ್ಲ, ಸ್ವಶರೀರವಾಗಿ ಯಾವ್ದೋ ಯೋನಿಯಿಂದ ಹುಟ್ಟೋದಿಲ್ಲ, ಬಟ್ ಅವ್ರು ನಮ್ ಜೊತೆನೆ ಇರ್ತಾರೆ, ನಮ್ ಸಾವಿನವರೆಗೂ ನಮ್ ಜೊತೆನೆ ಇರ್ತಾರಂತೆ. ಆಯ್ತಾ? ಸೊ ಅವ್ರು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ, ಅದ್ರ ಜೊತೆಗೆ ನಮ್ಮ ಪೂರ್ವಜರು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಸೊ ಇಷ್ಟು ಪ್ರೋಸೆಸ್ ಆಗಿದ ತಕ್ಷಣ ಕರ್ಕೊಂಡು ಹೊರಟೋಗ್ತಾರಂತೆ ಅವ್ರು. ತಕ್ಷಣ ಕರ್ಕೊಂಡು ಹೊರಟೋಗ್ತಾರೆ. ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಯಮ ಕಿಂಕರ ಅದೆಲ್ಲ ಉಂಟು. ಅದ್ ಯಾರಿಗೆ? ಹೀನಾಯವಾದಂತಹ ಒಂದು ವಿಕೃತ್ಯಗಳನ್ನು ಮಾಡಿದವರಿಗೆ ಅದು ಮಾತ್ರ ಅನ್ವಯಿಸುತ್ತೆ. ಎಲ್ಲ ಸದ್ಮನುಷ್ಯರಿಗೆ, ಸಜ್ಜನಗಳಿಗೆ ಅದೆಲ್ಲ ಅನ್ವಯಿಸೋದಿಲ್ಲ. ನಮ್ಮನ್ನು ವೆಲ್ಕಮ್ ಮಾಡೋದೇ ನಮ್ಮ ಆನ್ಸಿಸ್ಟರ್ಸ್ ಮತ್ತೆ ನಮ್ಮ ಸ್ಪಿರಿಟ್ ಗೈಡ್ಸ್. ಕರ್ಕೊಂಡ್ ತಕ್ಷಣ ಹೊಟ್ಟೋಗ್ತಾರಂತೆ. ಹೊಟ್ಟೋಗಿದ ತಕ್ಷಣ ಅಲ್ಲಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪ್ಲೇನ್, ಅದ್ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ಆ ಪ್ಲೇನ್ ಬಗ್ಗೆ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ನಾವು ಹೋಗ್ತೀವಿ. 1 2 3 4 5 6 7 ಪ್ಲೇನ್ಸ್ ಇದೆ. 7 ರೆಲ್ಮ್ಸ್ ಅಂತ ಹೇಳ್ತೀವಿ. ಸೊ ರೆಲ್ಮ್ಸ್ ಇದೆ. ಸೊ ರೆಲ್ಮ್ಸ್ ಅಲ್ಲಿ 4ನೇ ರೆಲ್ಮ್ ಇಂದ ಅಥವಾ 4ನೇ ಪ್ಲೇನ್ ಇಂದ ಮನುಷ್ಯನ ಯೋನಿ ಶುರುವಾಗೋದು. ಅದಕ್ಕಿಂತ ಮುಂಚೆ ಪಶು ಪಕ್ಷಿ ಆ ಯೋನಿಗಳು ಶುರುವಾಗ್ತವೆ, ಇರ್ತವೆ. ಸೊ 4ನೇ ಮನೆಗೆ ಹೋಗ್ತೀವಿ ಅಥವಾ 5ನೇ ಮನೆಗೆ ಹೋಗ್ತೀವಿ, ಯಾವುದೋ ಒಂದು ಮನೆಗೆ ಹೋಗ್ತೀವಿ. ಅಲ್ಲಿ ನಮಗೊಂದು ಆಸ್ಟ್ರಲ್ ಸೆಲೆಸ್ಟಿಯಲ್ ಬಾತ್ ಆಗತ್ತೆ. ಅಂದ್ರೆ ಆಧ್ಯಾತ್ಮಿಕವಾದಂತಹ ಒಂದು ಕಾಸ್ಮಿಕ್ ಬಾತ್. ನಮ್ಗೊಂದು ನಮ್ಮ ಆಸ್ಟ್ರಲ್ ಬಾಡಿಗೆ ಒಂದು ಸ್ನಾನ ಆಗುತ್ತೆ. ಸ್ನಾನ ಆಗಿದ ತಕ್ಷಣ ವಾಪಸ್ ಕರ್ಕೊಂಡ್ ಬರ್ತಾರಂತೆ. ನೋಡು, ನಿನ್ನ ದೇಹ ದಹನ ನೋಡು, ನಿನ್ನ ಪ್ರೋಸೆಸ್ ನೋಡು,
ನಿನ್ ಏನೇನ್ ನೋಡ್ಬೇಕು ಅಂತೀಯ ಎಲ್ಲ ನೋಡ್ಕೊ ಅಂತ. ಸೊ ಅವಾಗ ನನ್ನ ದೇಹದಾನ ನಾನು ನೋಡ್ತೀನಿ. ನನ್ನ ದೇಹದಾನ ನೋಡಿದ್ಮೇಲೆ ನನ್ನ ಇಷ್ಟದವ್ರನ್ನೆಲ್ಲ ಒಂದ್ಸತಿ ಮಾತಾಡ್ಸಕ್ ಹೋಗ್ತೀನಿ. ನಾನ್ ಮಾತಾಡ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ನಾನು ಅಲ್ಲೇ ಓಡಾಡ್ತೀನಿ, ಅಲ್ಲೇ ಸುತ್ತಾಡ್ತೀನಿ. ಮತ್ತೆ ಈ 13 ದಿವಸಗಳವರೆಗೂ ಅವ್ರ ಟೈಮ್ ಇರುತ್ತಂತೆ. ನೀನು ಈ ಜಗತ್ನಲ್ಲಿ, ಈ ಅರ್ತ್ಲಿ ವರ್ಲ್ಡ್ ಅಲ್ಲಿ ನೀನು ಇರ್ಬೋದು, 13 ದಿವಸ ನೀನ್ ಇರ್ಬೋದು ಅಂತ. ಅವಾಗ ಎಲ್ಲೆಲ್ಲಿ ಸುತ್ತಾಡ್ಬೇಕು ಎಲ್ಲಾ ಕಡೆ ಸುತ್ತಾಡಿಸ್ತಾರಂತೆ. ನಾನು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂತೀನಂತೆ, ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ನಾನು ತಿರುಪತಿಗೆ ಹೋಗ್ಬೇಕು, ಬೇರೆ ಯು ವಾಂಟ್ ಟು ಗೋ ಯು ಕ್ಯಾನ್ ಗೋ. ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕಣ್ ತೆಗಿಯೋದ್ರಲ್ಲಿ ಎಲ್ಲ ನಡೆದೋಗುತ್ತೆ. ಎಲ್ಲ ನಮಗೊಂದು ಕನಸಿನ ತರ ನಡೀತಾ ಇರತ್ತೆ ನಮ್ಮ ಆಸ್ಟ್ರಲ್ ಬಾಡಿಗೆ. ಅದಾದ್ಮೇಲೆ 13ನೇ ದಿವಸ, ಅದಕ್ಕೆ ಸನಾತನದಲ್ಲಿ ಹಿಂದೂಯಿಸಂ ಅಲ್ಲಿ 13ನೇ ದಿವಸದ ಮಹತ್ವ ಇರೋದು. 13ನೇ ದಿವಸ ಶುಭ ಸಮಾರಂಭ ಅಂತ ಏನ್ ಮಾಡ್ತಾರೆ. 13ನೇ ದಿವಸಕ್ಕೆ ಫೈನಲ್ ಡೆಸ್ಟಿನೇಷನ್ಗೆ ನಮ್ಮ ಪಯಣ ಶುರು ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಸೊ 13ನೇ ದಿವಸ ಶುರುವಾದವಾಗ ಅವಾಗ ನಮ್ಗೆ 2 ಚಾಯ್ಸ್ ಕೊಡ್ತಾರಂತವ್ರು. ನೀನು ಇಲ್ಲೇ ಇರ್ತೀಯ ಅಥವಾ ನೀನ್ ಅಲ್ಲಿಗೆ ಬರ್ತೀಯ. ದಿಸ್ ಇಸ್ ಅಕಾರ್ಡಿಂಗ್ ಟು ಯುವರ್ ಫ್ರೀ ವಿಲ್, ಓನ್ ವಿಲ್. ನಿನ್ನ ನಾವು ಫೋರ್ಸ್ ಮಾಡಲ್ಲ. ಆದ್ರೆ ನೀನ್ ಅಲ್ಲಿಗೆ ಬಂದ್ರೆ ನೀನ್ ಒಳ್ಳೇದು. ಇಲ್ಲಿದ್ರೂನು ನೀನೇ ಅನುಭವಿಸ್ಬೇಕು. ನಾವು ಮತ್ತೆ ನಿನ್ನ ಕರ್ಕೊಂಡು ಹೋಗಲ್ಲ. ನಾವು ಮತ್ತೆ ನೀನ್ ಬರಲ್ಲ ಕರ್ಕೊಂಡು ಹೋಗಕ್ಕೆ. ನೀನಾಗೆ ಬರ್ಬೇಕಾಗತ್ತೆ. ತುಂಬಾ ಟೀಡಿಯಸ್ ಆಗತ್ತೆ ಅದು ಅಂತ ಹೇಳ್ತಾರೆ. ಕೆಲವೊಬ್ರು ಮನುಷ್ಯರಿಗೆ ಸತ್ತವಾಗ ಡಿಸೈರ್ಸ್, ಆಸೆಗಳು ಜಾಸ್ತಿ. ನನ್ನ ಮಗನ ಮೇಲೆ ಆಸೆ ಜಾಸ್ತಿ, ನನ್ನ ಮಗಳ ಮೇಲೆ ಆಸೆ ಜಾಸ್ತಿ, ನಾನು ಮಾಡಿರೋ ಆಸ್ತಿ ಅದ್ರ ಮೇಲೆ ಆಸೆ ಜಾಸ್ತಿ, ಅಥವಾ ಬೇರೆ ನನ್ನ ಹೆಂಡತಿ ಮೇಲೆ, ನನ್ನ ತಾಯಿ, ಯಾವ್ದ್ರ ಮೇಲೋ ಒಂದು ಆಸೆ ಇಟ್ಕೊಂಡು ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳೋ ಜನಗಳು ಇರ್ತಾರಂತೆ. 100ರಲ್ಲಿ 90 ಜನ ಬರ್ತೀವಿ ಅಂತ ಹೇಳ್ತಾರಂತೆ. 10 ಜನ ಇಲ್ಲ ನಾವು ಬರಲ್ಲ, ನಾವ್ ಇಲ್ಲೇ ಇರ್ತೀವಿ, ನಾವ್ ಅದನ್ನ ನೋಡ್ಬೇಕು ಇದನ್ನ ಅಂದ್ರೆ ಸರಿ ಇನ್ನೊಂದ್ಸತಿ ನಾವ್ ನಿಮ್ಮನ್ನ ಕರ್ಕೊಂಡು ಹೋಗಿ ಬರಲ್ಲ ಅಂತ ಹೇಳ್ಬಿಟ್ಟು ದೇ ವಿಲ್ ಗೋ ಆಫ್. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಆತ್ಮಗಳ ಪಯಣ. ಸೊ ಇದು ಮೊದಲನೇ ಸಂಚಿಕೆ. ನಾನು ಹಾಗೆ ಸಂಚಿಕೆಗಳಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ನಿಮ್ ಹತ್ರ ಇದನ್ನ ಶೇರ್ ಮಾಡ್ಕೋಬೇಕು ಅನ್ಸ್ತು, ಶೇರ್ ಮಾಡ್ಕೊಂಡೆ. ಗುರುಭ್ಯೋ ನಮಃ. ನಮಸ್ಕಾರ. ಪುನಃ ಸಿಗ್ತೀನಿ ನಿಮಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ.